ಕಳೆದ 3-4 ದಿನಗಳಲ್ಲಿ ಸುಮಾರು 300ಕ್ಕೂ ಹೆಚ್ಚು ಇಂಡಿಗೋ ಫ್ಲೈಟ್ಗಳು ಕ್ಯಾನ್ಸಲ್ ಆಗಿರುವ ವಿಷಯ ನಿಮಗೆಲ್ಲ ಗೊತ್ತೇ ಇರುತ್ತೆ. ಆದರೆ ಈ ಥರ ಎಲ್ಲ ಆಗಿರೋದಕ್ಕೆ ಮುಖ್ಯ ಕಾರಣ ಏನು ಅಂತ ನಿಮಗೆ ಗೊತ್ತಾ? ಇದು ಫ್ಲೈಟ್ ಡ್ಯೂಟಿ ಟೈಮ್ ಲಿಮಿಟೇಷನ್ ನವೆಂಬರಿಂದ ಜಾರಿಯಾಗಿರೋದೇ ಇದಕ್ಕೆಲ್ಲ ಮುಖ್ಯ ಕಾರಣ. ಡೈರೆಕ್ಟರೇಟ್ ಜನರಲ್ ಆಫ್ ಸಿವಿಲ್ ಏವಿಯೇಷನ್ ಅವರು ಡೆಲ್ಲಿ ಹೈಕೋರ್ಟ್ನ ಒಂದು ಆದೇಶದ ಮೇರೆಗೆ ಕ್ರೂ ಮೆಂಬರ್ಸ್ ಹಾಗೂ ಪೈಲಟ್ ವರ್ಕಿಂಗ್ ಅವರ್ಸಲ್ಲಿ ಚೇಂಜಸ್ನ ತರಬೇಕು. ಅಂದರೆ ಮುಂಚೆ 36 ಅವರ್ಸ್ ಆಫ್ ರೆಸ್ಟ್ ಪೀರಿಯಡ್ ಇದ್ದದನ್ನ 48 ಅವರ್ಸ್ ಮಾಡಿ, ಜೊತೆಗೆ ಪೈಲಟ್ಸ್ಗೆ ನೈಟ್ ಟೈಮ್ ಲ್ಯಾಂಡಿಂಗಲ್ಲಿ 6 ಅವಕಾಶ ಇದ್ದಿದ್ದನ್ನ ಈಗ 2 ಮಾಡಿದ್ದಾರೆ. ಇದರಿಂದಾಗಿ ಇಂಡಿಗೋ ಕ್ರೂ ಮೆಂಬರ್ಸ್ ಹಾಗೂ ಪೈಲಟ್ಸ್ ಅಲ್ಲಿ ಸಿಕ್ಕಾಪಟ್ಟೆ ಕೊರತೆಯಾಗಿದೆ. ಈ ಎಲ್ಲ ಬೆಳವಣಿಗೆಯಿಂದ ನಿನ್ನೆ ಸರ್ಕಾರನೇ ಅವರು ಕೊಟ್ಟಂತಹ ಒಂದು ಲಿಮಿಟೇಷನ್ನ ಸ್ವಲ್ಪ ಕಮ್ಮಿ ಮಾಡಲಾಗಿದೆ ಅಂತ ಹೇಳ್ತಿದ್ದಾರೆ. ಹೀಗೆ ಫ್ಲೈಟ್ಸ್ ಕ್ಯಾನ್ಸಲ್ ಆದಾಗ ನಿಮಗಿರುವ ರೈಟ್ಸ್ ಆ್ಯಂಡ್ ರೆಸ್ಪಾನ್ಸಿಬಿಲಿಟೀಸ್ ಬಗ್ಗೆ ನಿಮಗೆ ಗೊತ್ತಿದ್ರೆ ಕಮೆಂಟ್ ಮಾಡಿ, ಹಾಗೂ ಇನ್ನಷ್ಟು ಇನ್ಫಾರ್ಮೇಟಿವ್ ವಿಡಿಯೋಸ್ಗೆ ನನ್ನ ಪೇಜ್ನ ಫಾಲೋ ಮಾಡಿ.